ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಎಲ್ಲಾ ಕಡೆಯಿಂದ ನಿನ್ಗೆ ಗೌರವ ಮರ್ಯಾದೆ ಸಿಗುತ್ತೆ. ಯಜಮಾನ್ರೆ, ಮೊದಲು ನೀರು ತಗೊಂಡು ಮಾತ್ರೆ ತಗೊಳ್ಳಿ. ಹೋಗಿ ತಿಂಡಿ ತಗೊಂಡ್ಬರ್ತೀನಿ. ನನಗೆ ಬೇಡ. ನನ್ನ ನಡವಳಿಕೆಯಿಂದ ಯಜಮಾನ್ರು ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ. ನನಗೆ ಮುಖ ಕೊಟ್ಟು ಮಾತಾಡೋದಕ್ಕೂ ಹಿಂದೇಟು ಹಾಕ್ತಿದ್ದಾರೆ. ಅವ್ರು ಹೇಳ್ತಿರೋದೇನೋ ನನ್ ಒಳ್ಳೇದಕ್ಕೆ, ಹಾಗಂತ ಅವ್ರು ಹೇಳೋದನ್ನೆಲ್ಲ ಒಪ್ಕೊಳ್ಳೋದಕ್ಕಾಗತ್ತಾ? ಹಾಗ ಒಪ್ಕೊಂಡ್ರೆ ನನ್ನ ಸ್ವಾಭಿಮಾನನ ಬಿಟ್ಕೊಟ್ಟು ಹಾಗಾಗಲ್ವಾ? ಇಲ್ಲ, ನನ್ನಿಂದ ಅದಾಗಲ್ಲ. ಅಯ್ಯಯ್ಯೋ, ಹಲೋ, ಇವತ್ತು ಸೂರ್ಯ ಏನಾದ್ರೂ ದಕ್ಷಿಣದಲ್ಲಿ ಹುಟ್ಟಿದನಾ? ನೀವ್ ಎದ್ದಿದ್ದೀರ ತಾನೆ, ಹೋಗ್ ನೋಡಿ ಸೂರ್ಯ ಯಾವ ಕಡೆ ಹುಟ್ಟಿದಾನೆ ಅಂತ. ಅಲ್ಲ, ನಾನ್ ಯಾಕೆ ಇದನ್ ಕೇಳ್ದೆ ಅಂದ್ರೆ, ಇಷ್ಟು ದಿನ ಆಯ್ತು ನಾನ್ ನಿಮ್ಗೊಂದು ಹೊಸ ಫೋನ್ ಕೊಡ್ಸಿ. ಫೋನ್ ಕೊಡ್ಸಿದ ಮೇಲೆ ಆ ಫೋನಲ್ಲೂ ನನ್ನ ನಂಬರ್ ಇದೆ, ಅದಕ್ಕೆ ಡಯಲ್ ಮಾಡಿ ಒತ್ಕೋಬೇಕು ಅಂತ ನಿಮ್ಗೆ ಇವತ್ತು ಅನ್ಸಿದ್ಯಲ್ಲ, ಹಾಗಾಗಿ. ನಿಮಗೆ ಅವತ್ತೇ ಹೇಳಿದ್ದೆ ಅಲ್ವಾ, ನನಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಾನು ಫೋನ್ ಮಾಡ್ತೀನಿ ಅಂತ. ಈಗ ಅವಶ್ಯಕತೆ ಬಂತು, ಅದಕ್ಕೆ ಫೋನ್ ಮಾಡಿದೆ. ಈಗ ನಿಮ್ಮಿಂದ ಏನೋ ಸಹಾಯ ಆಗ್ಬೇಕಾಗಿತ್ತು. ನಮ್ಮಿಂದ ಸಹಾಯವೇ? ಅದೇನಾಗಬೇಕು ಅಂತ ಕೇಳಿ ನೀವು ಸಹಾಯ ಕೇಳೋದು ಹೆಚ್ಚೋ, ನಾವು ಮಾಡೋದು ಹೆಚ್ಚೋ? ನಿಮಗೋಸ್ಕರ ನಮ್ಮ ಸಹಾಯವಾಣಿ 24/7 ಆನ್ ಅಲ್ಲೇ ಇರುತ್ತೆ. ಈಗೇನು, ನಿಮ್ಮ ಅತ್ತೆನ ಈ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಥವಾ ನಾವೇ ಮನೆಯಿಂದ ಹೊರಗಡೆ ಹೋಗ್ಬೇಕು? ಇದನ್ನೇ ನೋಡಿ ಬೇಡ ಅನ್ನೋದು. ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ನಿಮ್ಮ ಹತ್ರ ಯಾವ ಸಹಾಯನೂ ತಗೊಳ್ಳೋದಿಲ್ಲ. ಅಯ್ಯೋ, ಸರಿ 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 ಬಂಗಾರಿ, ಈಗ ನಾನು ಯಾವ ಚೇಷ್ಟೆ ತಮಾಷೆ ಮಾತು ಮಾತಾಡಲ್ಲ. ನಿಮಗೇನ್ ಸಹಾಯ ಬೇಕು ಕೇಳಿ, ನಾವು ಮಾಡುವ. ಅದು ದೊಡ್ಡ ಯಜಮಾನ್ರು ನನ್ನ ಹತ್ರ ಏನೋ ಹೇಳಿದ್ರು, ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ಯಾಕೆ ಒಪ್ಕೊಂಡಿಲ್ಲ? ಅವ್ರು ಏನಾದ್ರೂ ಹೇಳಿರ್ತಾರೆ ಅಂದ್ರೆ ಅದು ನಿನ್ನೊಳ್ಳೇದಕ್ಕೆ ಹೇಳಿರ್ತಾರೆ ಅಲ್ವಾ? ಅದ್ರಲ್ಲೊಂದು ಒಳ ಅರ್ಥನೂ ಇರುತ್ತೆ ಅಲ್ವಾ? ಅವ್ರು ಹೇಳಿದ್ದು ನನ್ ಒಳ್ಳೇದಕ್ಕೋಸ್ಕರನೇ. ಆದ್ರೆ ಸ್ವಾಭಿಮಾನದಿಂದ ಬದುಕ್ತಿರೋ ನನಗೆ ಅದನ್ನ ಒಪ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಅಂದ್ರೆ ಈಗ ನಿಮ್ಮಿಬ್ರು ಮಧ್ಯೆ ಬಂದಿರೋ ಕಾನ್ಫ್ಲಿಕ್ಟ್ಸ್ ನ ಕ್ಲಿಯರ್ ಮಾಡಿ ನಾನ್ ಸಂಧಾನ ಮಾಡಿಸ್ಬಿಡ್ತೀನಿ, ಏನಂತೀರಾ? ಆತ್ರಗಾರನಿಗೆ ಬುದ್ಧಿ ಮಟ್ಟ ಅನ್ನೋ ಹಾಗೆ ಮಾತಾಡ್ಬೇಡಿ. ಸ್ವಲ್ಪ ನಾನು ಪೂರ್ತಿ ಹೇಳೋವರೆಗೂ ಕೇಳಿಸ್ಕೊಳ್ಳಿ. ಓ, ನಿಮ್ಮ ಮಾತುಕತೆ ಇನ್ನು ಮುಂದುವರಿತಿದ್ಯಾ? ನಾನಿಲ್ಲೂ ಶುಭಂ ಬೋರ್ಡ್ ಹಾಕ್ಬಿಟ್ಟಿದ್ದೀರಾ ಅನ್ಕೊಂಡೆ. ಕಂಟಿನ್ಯೂ ಮಾಡಿ ಪ್ಲೀಸ್. ನನ್ಗೆ ಯಜಮಾನ್ರ ಕೋಪದ ಬಗ್ಗೆ ಗೊತ್ತು. ಅವ್ರ ಕೋಪ ಜಾಸ್ತಿ ಹೊತ್ತಿರೋದಿಲ್ಲ.
ಅವ್ರ ಈಗ ನೋಡೋದಕ್ಕೆ ಉಗ್ರ ನರಸಿಂಹನ್ ತರ ಇದ್ರೂನು ಅವ್ರ ಮನ್ಸು ತುಂಬಾನೇ ಮೃದು. ಪರವಾಗಿಲ್ವೇ ಸಿಂಗಾರಿ? ನನಗಿಂತ ನಮ್ಮಪ್ಪನ್ನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಮ್ಮನೆ ದೇವ್ರನ್ನ ನಾವ್ ಅರ್ಥ ಮಾಡ್ಕೊಳ್ದೆ ಬೇರೆ ಯಾರು ಅರ್ಥ ಮಾಡ್ಕೋತಾರೆ? ಅದಕ್ಕೆ ಈಗ ಅವ್ರ ಹತ್ರ ಹೋಗಿ ನಾನ್ ಹೇಳಿರೋ ವಿಷಯನ ಹೇಳ್ಬೇಕು ತಾನೇ. ನೋಡ್ತಾ ಇರಿ, ನೀವ್ ಇಷ್ಟೊತ್ತು ಆರ್ಟ್ ಫಿಲಂ ತರ ಹೇಳ್ತಾ ಇದ್ರಿ, ನಾನ್ ಪಕ್ಕ ಕಮರ್ಷಿಯಲ್ ಒಳ್ಳೆ ಸ್ಕ್ರೀನ್ ಪ್ಲೇನೇ ಬಿಡ್ತೀನಿ. ಹಾಗೇನಾದ್ರೂ ಮಾಡಿದ್ರೆ ನಾನ್ ನಿಮ್ ಜೊತೆ ಮಾತಾಡೋದಿಲ್ಲ. ಏನ್ರಿ ನೀವು ನಾನ್ ಹೇಳೋ ಕೌಂಟ್ರಿಗೆಲ್ಲ ಕೊಕ್ಕೆ ಆಗ್ತಿದ್ದೀರಾ? ಸರಿ, ನೀವ್ ಅದೇನ್ ಹೇಳ್ತಿರೋ ಹೇಳಿ, ಅದನ್ನೇ ಮಾಡ್ತೀವಿ. ಹೇಳದಕ್ ಬಿಟ್ರೇನೆ ಅಲ್ವಾ? ಒಳ್ಳೆ ಬಾಲಕ್ಕೆ ಬೆಂಕಿ ಹಚ್ಕೊಂಡಿರೋರ್ ತರ ಆಡ್ತಾ ಇದ್ದೀರಾ. ರೀ, ನಾವ್ ಬಾಲ ಇರೋ ಬಾಲಕ ಅಲ್ಲ ರೀ, ಬಾರ್ಗೋಗೋ ಯುವಕ. ನಮ್ಮ ಗಾಡಿಗೆ ನಾವೇ ಚಾಲಕ. ಸರಿ, ನೀವು ಬಾರ್ಗೆ ಹೋಗಿ ನಾನ್ ಫೋನ್ ಇಡ್ತೀನಿ. ಸಿಂಗಾರಿ, ಆಯ್ತು. ಸದ್ಯಕ್ಕೆ ನನ್ನ ಬಾಯಿ ಮುಚ್ಚಿರುತ್ತೆ, ಕಿವಿ ಓಪನ್ ಆಗಿರುತ್ತೆ, ನೀವು ಮುಂದುವರ್ಸಿ. ನಾನ್ ನಿಮ್ ಹತ್ರ ಹೇಳಿರೋ ವಿಚಾರ ಯಜಮಾನ್ರ ಹತ್ರ ಹೇಳ್ದೆ ಅವ್ರ ನನ್ ತಿಂಡಿ ಕರ್ಕೊಂಬನ್ನಿ. ಹಾ? ಇದನ್ನು ಕೂಡ ನಾನ್ ಹೇಳ್ದೆ ಅಂತ ಅವ್ರ ಹತ್ರ ಹೇಳದಕ್ ಹೋಗ್ಬೇಡಿ, ಗೊತ್ತಾಯ್ತಾ? ಹಾ, ಇಷ್ಟ ದಿವ್ಸ ನಾನ್ ಎಲ್ಲರಿಗೂ ಟಾಸ್ಕ್ ಕೊಡ್ತಿದ್ದೆ, ಇವಾಗ ನೀವ್ ನನಗ್ ಟಾಸ್ಕ್ ಕೊಡ್ತಾ ಇದ್ದೀರಾ. ಎಷ್ಟೇ ಆದ್ರೂ ನಮ್ಮ ಬಂಗಾರಿ ಅಲ್ವಾ? ಯೋರ್ ಟಾಸ್ಕ್ ಇಸ್ ಎಕ್ಸೆಪ್ಟೆಡ್ ಮಾ. ಮಾವ ಸೊಸೆ ಏನೋ ಮಾಡ್ಕೊಂಡಿದ್ದಾರೆ, ನಾವದನ್ನ ಹೋಗಿ ಸರಿ ಮಾಡುವ. ಡಾರ್ಲಿಂಗ್, ಐಲ್ ಬಿ ಬ್ಯಾಕ್. ವಾಟ್ ಡ್ಯಾಡ್? ಈ ದೀಪಾವಳಿ ಟೈಮಲ್ಲಿ ದೀಪಾವಳಿ ಪಟಾಕಿ ಅಂಗಡಿ ಇಟ್ಟು ಪಟಾಕಿ ಸೇಲ್ ಆಗದೆ ಬೇಜಾರಲ್ಲಿ ಅಂಬೋ ಅಂತ ಕೂತಿರ್ತಾರಲ್ಲ, ಕೂತಿದ್ಯಾ? ವಾಟ್ಸ್ ಯ ಪ್ರಾಬ್ಲಮ್ ಯಾ?